ಶ್ರೀ ಗುರುದೇವ್ ವೀಕ್ಷಕರೇ, 2026 ಹೊಸ ವರ್ಷ ಇನ್ನೇನು ಪ್ರಾರಂಭವಾಯಿತು. ಹಾಗಾದ್ರೆ ಈ 2026 ಹೊಸ ವರ್ಷದಲ್ಲಿ ಜನವರಿ ತಿಂಗಳ ಆರಂಭದಲ್ಲೇ ಕನ್ಯಾ ರಾಶಿಯವರಿಗೆ ನಿಮ್ಮ ಮಕ್ಕಳ ಭವಿಷ್ಯ ಅಥವಾ ಪ್ರೇಮ ಜೀವನದಲ್ಲಿ ಶನಿ ತರಲಿರುವ ಆ ಅನಿರೀಕ್ಷಿತ ತಿರುವು ಏನು, ಮತ್ತೆ ನಿಮ್ಮ ರಾಶ್ಯಾಧಿಪತಿ ಆಗಿರುವ ಬುಧನು ಈ ತಿಂಗಳು ನಿಮಗೆ ನೀಡಲಿರುವ ಆ ಮಾಸ್ಟರ್ ಮೈಂಡ್ ಐಡಿಯಾ ಯಾವುದು, ಇನ್ನು ಹಳೆಯ ಪಿತ್ರಾರ್ಜಿತ ಆಸ್ತಿ ವಿವಾದ ಜನವರಿ 20ರ ಒಳಗೆ ಚುಕ್ಕೆಂತ ಕಾಣಲಿದೆಯಾ, ಮತ್ತೆ ಹೊಟ್ಟೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಕನ್ಯಾ ರಾಶಿಯವರು ಎದುರಿಸಲಿರುವ ಸವಾಲೇನು, ಇನ್ನು ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಉರಿಯುವವರಿಗೆ ಗ್ರಹಗಳು ನೀಡಲಿರುವ ತಕ್ಕ ಶಿಕ್ಷೆ ಏನು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಹಲವಾರು ವಿಷಯಗಳು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ನೋಡಿ, ಕನ್ಯಾ ರಾಶಿಯವರಿಗೆ ಜನವರಿ ಆರಂಭದಲ್ಲೇ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತ ಬುಧ ಈ ತಿಂಗಳು ನಿಮಗೆ ಸುಖ ಮತ್ತು ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಮಾತುಗಾರಿಕೆಯಲ್ಲಿ ಹೊಸ ಕಳೆ ಬರಲಿದೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಕೈ ಸೇರುತ್ತವೆ. ವಿಶೇಷವಾಗಿ IT, ಬ್ಯಾಂಕಿಂಗ್ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಇದು ಗೋಲ್ಡನ್ ಟೈಮ್ ಅಂತ ಹೇಳಬಹುದು. ಒಳ್ಳೆಯ ಅವಕಾಶಗಳಿದೆ, ಉಪಯೋಗ ಮಾಡಿಕೊಳ್ಳಿ. ಇನ್ನು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ತಾರ್ಕಿಕವಾಗಿರುತ್ತದೆ, ಆದರೆ ಅತಿಯಾದ ವಿಶ್ಲೇಷಣೆ ಮಾಡುವುದರಿಂದ ಅಮೂಲ್ಯ ಸಮಯ ವ್ಯರ್ಥವಾಗಬಹುದು. ಎಚ್ಚರವಾಗಿರಿ, ಸಮಯ ಎಲ್ಲೂ ವ್ಯರ್ಥ ಮಾಡಿಕೊಳ್ಳಬೇಡಿ. ಎಷ್ಟೇ ಒಂದು ಕಷ್ಟ ಇದ್ದರೂ ಕೂಡ, ಯಾವುದೇ ತೊಂದರೆಗಳು ಬಂದರೂ ಕೂಡ ಅದನ್ನ ನಿಭಾಯಿಸಿಕೊಂಡು ಎದುರಿಸಿಕೊಂಡು ನಿಮ್ಮ ಸಮಯ ತಕ್ಕಂಗೆ ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗಿ. ಇನ್ನು ಶನಿ ಪಂಚಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ, ಅಂದ್ರೆ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನು ಮಾಡುವುದರಿಂದ ನಿಮಗೆ 5 ಮತ್ತು 6ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾನೆ. ಹಾಗಾಗಿ ಮಕ್ಕಳ ಆರೋಗ್ಯ ಅಥವಾ ಅವರ ನಡವಳಿಕೆ ನಿಮಗೆ ಸ್ವಲ್ಪ ಚಿಂತೆ ತರಬಹುದು. ಒಂದೊಂದು ಟೈಮಲ್ಲಿ ನಿಮ್ಮ ಮಕ್ಕಳು ಹೇಳಿದ ಮಾತು ಕೇಳದೆ ಇರುವ ಸಂದರ್ಭಗಳು ಬರುತ್ತವೆ. ಮತ್ತೆ ಓದಿನ ಕಡೆ ಏಕಾಗ್ರತೆ ಇಲ್ಲದೆ ಇರುವಂಥದ್ದು, ಪರೀಕ್ಷೆಗಳಲ್ಲಿ ಒಂದಿಷ್ಟು ಕಡಿಮೆ ಫಲಿತಾಂಶಗಳನ್ನ ಪಡೆದುಕೊಳ್ಳುವುದರಿಂದ ನಿಮ್ಮ ಮನಸ್ಥಿತಿ ಹಾಳಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇದರಿಂದ ನೀವು ಕೂಡ ಚಿಂತೆಗೆ ಒಳಗಾಗುತ್ತೀರಿ. ಮತ್ತೆ ಪ್ರೇಮ ಸಂಬಂಧಗಳಲ್ಲಿ ವಿರಸ ಮೂಡುವ ಸಾಧ್ಯತೆಗಳಿದೆ. ಶನಿಯು ನಿಮ್ಮನ್ನು ಸೋಮಾರಿತನದಿಂದ ಹೊರಬರಲು ಪ್ರೇರೇಪಿಸುತ್ತಾನೆ. ಹಳೆಯ ಶತ್ರುಗಳು ಮತ್ತೆ ತಲೆ ಎತ್ತಬಹುದು, ಆದರೆ ನಿಮ್ಮ ವ್ಯವಧಾನವೇ ಅವರನ್ನು ಸೋಲಿಸುತ್ತದೆ. ಸ್ವಲ್ಪ ಈ ಒಂದು ವಿಷಯದಲ್ಲಿ ಹುಷಾರಾಗಿ ನೀವು ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಇನ್ನು ಗುರು ಮಿಥುನ ರಾಶಿಯಲ್ಲಿ ಅಂದ್ರೆ 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಜವಾಬ್ದಾರಿ ಸಿಗಲಿದೆ. ಸಂಬಳ ಏರಿಕೆ ಅಥವಾ ಬಡ್ತಿಯ ನಿರೀಕ್ಷೆಯಲ್ಲಿದ್ದವರಿಗೆ ಸಿಹಿ ಸುದ್ದಿ ಸಿಗಲಿದೆ. ಮತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಧಾರ್ಮಿಕ ಕಾರ್ಯಗಳಿಗಾಗಿ ನೀವು ಹಣ ಮತ್ತು ಸಮಯವನ್ನು ಉಪಯೋಗ ಮಾಡಿಕೊಳ್ಳುತ್ತೀರಿ. ಇನ್ನು ಸೂರ್ಯ ಪಂಚಮ ಸ್ಥಾನದಲ್ಲಿ ಮಕರ ರಾಶಿಗೆ ಸಂಚಾರವನ್ನು ಮಾಡುವುದರಿಂದ ಜನವರಿ 14ನೇ ತಾರೀಕಿನ ನಂತರ ಸೂರ್ಯ ಮಕರ ರಾಶಿಗೆ ಬರುತ್ತಾನೆ. ಇದು ನಿಮಗೆ ಸೃಜನಶೀಲತೆಯನ್ನು ನೀಡುತ್ತದೆ. ಕಲಾಕ್ಷೇತ್ರದಲ್ಲಿರುವವರಿಗೆ ದೊಡ್ಡ ವೇದಿಕೆ ಸಿಗಲಿದೆ. ಮತ್ತೆ ಎಷ್ಟೋ ದಿನದ ಕನಸುಗಳು ಈ ಒಂದು ತಿಂಗಳಿನಲ್ಲಿ ನಿಮಗೆ ನನಸಾಗಲಿದೆ. ಒಳ್ಳೆಯ ಒಂದು ಫಿಲಂ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಯೋಗ ಇದೆ. ಸಿನಿಮಾ ಕ್ಷೇತ್ರದಲ್ಲಿ ಒಳ್ಳೆಯ ಅವಕಾಶಗಳು ಕೂಡ ಈ ತಿಂಗಳಿನಲ್ಲಿ ಕಾಣಬಹುದು. ಸರ್ಕಾರದ ಕಡೆಯಿಂದ ಬರಬೇಕಾದ ಹಣ ಬಿಡುಗಡೆಯಾಗಲಿದೆ. ಇನ್ನು ಹೊಟ್ಟೆಗೆ ಸಂಬಂಧಿಸಿದ ಉಷ್ಣದ ಸಮಸ್ಯೆ ಕಾಡಬಹುದು. ನೀರನ್ನು ಈ ತಿಂಗಳು ನೀವು ಅತಿ ಹೆಚ್ಚಾಗಿ ನೀವು ಸೇವನೆ ಮಾಡಬೇಕು. ಮತ್ತೆ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ, ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಕುಜ ಮತ್ತು ರಾಹು ಕೇತು ಈ 3 ಗ್ರಹಗಳ ಸಂಚಾರ, ರಾಹು 7ನೇ ಮನೆಯಲ್ಲಿ ಮತ್ತು ಕೇತು 1ನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಗೊಂದಲಗಳು ಉಂಟಾಗಬಹುದು. ಮತ್ತೆ ವೈವಾಹಿಕ ಜೀವನದಲ್ಲಿ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಅಪರಿಚಿತ ವ್ಯಕ್ತಿಗಳ ಮೇಲೆ ಹಣದ ವಿಷಯದಲ್ಲಿ ನಂಬಿಕೆ ಇಡಬೇಡಿ. ನಂಬಿಕೆ ಇಟ್ಟರೆ ಮೋಸ ಹೋಗುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಹಣದ ವಿಚಾರದಲ್ಲಿ ಮತ್ತೆ ನಿಮ್ಮ ಇಬ್ಬರ ಒಂದು ರಿಲೇಷನ್ ವಿಚಾರದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ದೂರ ಇರಿ. ಇಂಥ ವಿಷಯಗಳಿಗೆ ನೀವು ಹತ್ತಿರದಲ್ಲಿ ಇಟ್ಟುಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಕುಜನ ಪ್ರಭಾವದಿಂದ ನಿಮಗೆ ಭೂಮಿ ಖರೀದಿಸುವ ಆಸೆ ಹೆಚ್ಚಾಗುತ್ತದೆ. ಕೋಪ ಬರದಂತೆ ನೀವು ಎಚ್ಚರ ವಹಿಸಬೇಕು ಈ ತಿಂಗಳು.
ನಿಮ್ಮ ಒಂದು ಸಮಯ ತುಂಬಾ ಚೆನ್ನಾಗಿದೆ, ಆದರೆ ಅಲ್ಲಲ್ಲಿ ಸ್ವಲ್ಪ ತೊಂದರೆಗಳು ಬಂದರೂ ಕೂಡ ಅದನ್ನ ನೀವು ಬ್ಯಾಲೆನ್ಸ್ ಮಾಡಿಕೊಳ್ಳಬೇಕು. ಇನ್ನು ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತಗಳು ನೋಡೋದಾದ್ರೆ, ಹೊಸ ವ್ಯಾಪಾರ ಆರಂಭಕ್ಕೆ ಜನವರಿ 12 ಮತ್ತು 18, 24 ತುಂಬಾ ಒಳ್ಳೆಯ ದಿನವಾಗಿರುತ್ತೆ. ಮತ್ತೆ ಆಸ್ತಿ ಖರೀದಿ ವಿಚಾರಕ್ಕೆ 15, 21, 27 ಈ ದಿನಾಂಕದಲ್ಲಿ ಖರೀದಿ ಮಾಡಬಹುದು. ಮದುವೆ ನಿಶ್ಚಿತಾರ್ಥ ಕಾರ್ಯಕ್ರಮಗಳಿಗೆ 19, 23, 29ನೇ ತಾರೀಕಿನಲ್ಲಿ ಶುಭ ಕಾರ್ಯಗಳನ್ನ ಮಾಡಬಹುದು. ಇನ್ನು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲು ಜನವರಿ 14, 25ನೇ ತಾರೀಕು ಸೂಕ್ತವಾದಂತ ದಿನವಾಗಿದೆ. ಇನ್ನು ಕನ್ಯಾ ರಾಶಿಯವರು ಈ ತಿಂಗಳಿನಲ್ಲಿ ಅತಿಯಾದ ಭಾವುಕರಾಗುವುದು ಬೇಡ. ಪ್ರತಿಯೊಂದು ನಿರ್ಧಾರವನ್ನು ಲಾಭ ನಷ್ಟದ ಆಧಾರದ ಮೇಲೆ ತೂಗಿ ನೋಡುವಂಥದ್ದು ನಿಮಗೆ ಇನ್ನಷ್ಟು ಅನುಕೂಲಗಳು ಉಂಟಾಗುತ್ತದೆ. ಮತ್ತೆ ಈ ತಿಂಗಳು ಯಾವುದಾದರೂ ಹೊಸ ಕೋರ್ಸ್ ಅಥವಾ ಕೌಶಲ್ಯ ಕಲಿಯಲು ಹೂಡಿಕೆ ಮಾಡಿ, ಅದು ಭವಿಷ್ಯದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಮತ್ತೆ ಆ ದಿನಕ್ಕೆ ಕನಿಷ್ಠ 20 ನಿಮಿಷ ಧ್ಯಾನ ಮಾಡಿ, ಇದರಿಂದ ರಾಹುಕೇತುಗಳ ಗೊಂದಲ ನಿವಾರಣೆಯಾಗುತ್ತದೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡುವಾಗ ನೀವು ಒಂದಿಷ್ಟು ತಿಳಿದವರ ಸಲಹೆ ಮೂಲಕದಲ್ಲಿ ಮುಂದುವರಿಯುವಂಥದ್ದು ಒಳ್ಳೆಯದು. ಸುಮ್ಮನೆ ನೀವು ಗೊತ್ತಿಲ್ಲದೆ ಹಾಗೆ ನೀವು ಆ ವಿಷಯದಲ್ಲಿ ನೀವು ಮುಂದುವರಿದರೆ ಅದರಲ್ಲಿ ನಷ್ಟಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ, ಮೋಸ ಹೋಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಕೆಲಸ ಮಾಡುವ ಮೊದಲು ನೀವು ಬೇರೆಯವರ ಸಲಹೆ ಮೂಲಕದಲ್ಲಿ ಮುಂದುವರಿಯಿರಿ. ಇನ್ನು ಸಂಗಾತಿಯೊಂದಿಗೆ ವಾದ ಮಾಡುವಾಗ ಹಳೆಯ ಕಹಿ ಘಟನೆಗಳನ್ನ ಎತ್ತಬೇಡಿ. ಇದರಿಂದ ಇನ್ನಷ್ಟು ದೊಡ್ಡ ಸಮಸ್ಯೆಗಳು, ದೊಡ್ಡ ಅನಾಹುತಗಳು ನಿಮ್ಮಿಬ್ಬರ ನಡುವೆ ಎದುರಾಗಬಹುದು. ಹಾಗಾಗಿ ಇಂಥ ವಿಷಯದಲ್ಲಿ ಸ್ವಲ್ಪ ತಲೆ ಹಾಕಬೇಡಿ. ಆದಷ್ಟು ಖುಷಿಯಾಗಿ ಸಂತೋಷದಿಂದ ನಿಮ್ಮ ಜೀವನವನ್ನ ನಡೆಸಿಕೊಂಡು ಹೋಗಿ. ಇನ್ನು ಬೆನ್ನು ನೋವು ಅಥವಾ ಕತ್ತಿನ ನೋವು ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಆರೋಗ್ಯದಲ್ಲಿ ಯಾವುದೇ ಸಣ್ಣ ಸಮಸ್ಯೆ ಬಂದರೂ ಕೂಡ ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ. ಯಾಕಂದ್ರೆ ಈ ಸಮಯದಲ್ಲಿ ಒಂದಿಷ್ಟು ಕೋಲ್ಡ್ ವಾತಾವರಣ ಇರುವುದರಿಂದ, ವಾತಾವರಣ ಚೆನ್ನಾಗಿಲ್ಲದೆ ಇರುವ ಕಾರಣದಿಂದ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಇರಲಿ. ಇನ್ನು ಈ ಒಂದು ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ನಿಮ್ಮಲ್ಲಿರುವ ಸೂಕ್ಷ್ಮ ಬುದ್ಧಿಶಕ್ತಿ ಈ ಪ್ರಪಂಚದ ಅತಿ ದೊಡ್ಡ ಆಸ್ತಿ. ಜೀವನದಲ್ಲಿ ಏರಿಳಿತಗಳು ಬಂದಾಗ ಗಾಬರಿಯಾಗಬೇಡಿ. ಸಮುದ್ರದ ಅಲೆಗಳು ಶಾಂತವಾಗುವವರೆಗೆ ತಾಳ್ಮೆಯಿಂದ ಕಾಯುವುದನ್ನ ಕಲಿಯಿರಿ. ಈ ಜನವರಿ ತಿಂಗಳು ನಿಮಗೆ ಹೊಸ ದಾರಿಯನ್ನ ತೋರಿಸಲಿದೆ. ನಿಮ್ಮ ಶ್ರಮಕ್ಕೆ ದೇವರ ಆಶೀರ್ವಾದದ ಮುದ್ರೆ ಬೀಳುವ ಸಮಯ ಹತ್ತಿರದಲ್ಲಿದೆ. ಸಣ್ಣ ಸೋಲಿಗೆ ಎದೆಗುಂದಬೇಡಿ. ನೀವು ಗೆಲ್ಲಲೆಂದೇ ಹುಟ್ಟಿದವರು. ಮುನ್ನಡೆಯಿರಿ, ಜಯ ನಿಮ್ಮದೇ. ಇನ್ನು ವೀಕ್ಷಕರೇ, ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳನ್ನ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ನೋಡಿ, ಕನ್ಯಾ ರಾಶಿಯವರು ಈ ತಿಂಗಳಿನಲ್ಲಿ ಪ್ರತಿದಿನ ಸಂಕಷ್ಟಹರ ಗಣಪತಿ ಸ್ತೋತ್ರ ಜಪ ಮಾಡಿ ಮತ್ತು ಗರಿಕೆ ಹುಲ್ಲನ್ನು ಗಣಪತಿಗೆ ಅರ್ಪಿಸಿ. ಇನ್ನು ಬಡವರಿಗೆ ಹೆಸರು ಬೇಳೆ ಅಥವಾ ಹಸಿರು ಬಟ್ಟೆಯನ್ನು ದಾನ ಮಾಡಿ, ಜೊತೆಗೆ ವಿಷ್ಣು ಸಹಸ್ರನಾಮ ಜಪ ಮಾಡುವುದರಿಂದ ಎಲ್ಲ ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ. ಇನ್ನು ಪ್ರತಿದಿನ ಮುಂಜಾನೆ ಪಕ್ಷಿಗಳಿಗೆ ಧಾನ್ಯಗಳನ್ನು ನೀಡುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ.